ವೆಲ್ಕಮ್ ಬ್ಯಾಕ್. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿನ ವಿರುದ್ಧ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರೆ ಯಾಕೆ ಅಂತ ಕೇಳ್ತೀರಿ, ಸಸ್ಪೆಂಡ್ ಮಾಡಿಲ್ಲ ಅಂತಂದ್ರೂ ಕೂಡ ಅದಕ್ಕೂ ಪ್ರಶ್ನೆ ಮಾಡ್ತೀರಿ. ಕ್ರಮವನ್ನ ತೆಗೆದುಕೊಂಡ್ರೆ ಅವರು ಪ್ರಾಮಾಣಿಕರು ಅಂತ ಹೇಳ್ತೀರಿ, ತೆಗೆದುಕೊಳ್ಳದೇ ಇದ್ರೆ ಯಾಕೆ ತೆಗೆದುಕೊಳ್ಳಿಲ್ಲ ಅಂತ ಪ್ರಶ್ನೆ ಮಾಡ್ತೀರಿ. ಬಿಜೆಪಿ ಕಟ್ಟಿದ ಬ್ರಿಡ್ಜ್ಗಳು ಎಷ್ಟು ಬಿದ್ದಿಲ್ಲ, ಯಾಕೆ ಪ್ರಶ್ನೆ ಮಾಡಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ. ಸಸ್ಪೆಂಡ್ ಮಾಡಿದ್ರೆ ಸಸ್ಪೆಂಡ್ ಮಾಡಬಾರ್ದಾಗಿತ್ತು, ಅವ್ರಿಗೆ ಹಿಂಗೆ ವಾರ್ನಿಂಗ್ ಕೊಡಬೇಕಾಗಿತ್ತು ಅಂತ ಹೇಳ್ತೀರಿ. ವಾರ್ನಿಂಗ್ ಕೊಟ್ರೆ ಬರೀ ವಾರ್ನಿಂಗ್ ಹೆಂಗೆ ಕೊಟ್ರೆ ಏನು ಉಪಯೋಗ ಐತೆ, ಎತ್ತಂಗಡಿ ಮಾಡ್ಬೇಕಂತ ನೀವು ಹೇಳ್ತೀರಿ. ಸೊ ಅಲ್ಲ, ಇನ್ ಡೆಮೋಕ್ರಸಿ ಇಟ್ಸ್ ಗುಡ್ ಅಲ್ಲ, ವಿ ಆರ್ ಆಲ್ವೇಸ್ ದೇರ್ ಟು ಡಿಬೇಟ್. ಬೇರೆಯವ್ರ ಡಿಬೇಟಿಗೆ ಬರಲ್ಲ, ಅಂತ ಹೇಳ್ತಿರೋದು ನಾವು. ಸೊ ವಿ ಆರ್ ಡೆಮೋಕ್ರೆಟಿಕ್ಲಿ ಎಲೆಕ್ಟೆಡ್ ಗೌರ್ಮೆಂಟ್ ಇದೆ, ವಿ ಆರ್ ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಿದ್ದೀವಿ. ಆಗಿರ್ತಕ್ಕಂಥದ್ದು ಮಿಸ್ಟೇಕ್ನ ನಾವು ಯಾರು ಸಮರ್ಥನೆ ಮಾಡ್ಕೊಂಡಿಲ್ಲ. ದಟ್ಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಈಗ ಅವ್ರು ಹೇಳೋದ್ರಲ್ಲಿ ಇದೆ, ಈಗ ನಾವು ಅದನ್ನ 100 ಕೇಳ್ಬೋದು ಬಿ ಜೆ ಪಿಯವರಿಗೆ. ಈಗ ನಾವು ಕೇಳ್ತಾ ಹೋದ್ರೆ ಭಾಳ ಐತೆ, ಬರ್ತಾರ ಮಾತಾಡಲಿಕ್ಕೆ. ಮೊದಲು ಯೋಗಿ ಸಾಹೇಬ್ರಿಗೆ ರಾಜೀನಾಮೆ ಕೂಡ ಕೇಳ್ತಾರೆ ಅವರು. ಹಂಗಂದ್ರೆ ಸುಮ್ಮನೆ ನೋಡ್ರಿ, ಈಗ ಇದನ್ನ ಪೊಲಿಟಿಷಿಯನ್ಸ್ ಮಾತಾಡಿ ಡ್ರ್ಯಾಗ್ ಮಾಡೋದಾಗ ಅರ್ಥನೇ ಇಲ್ಲ. ನಾವು ಅದಕ್ಕೆ ರಿಲೇಟ್ ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ, ಐ ಡೋಂಟ್ ವಾಂಟ್ ಟು ಸ್ಪೀಕ್ ಎನಿಥಿಂಗ್ ಪೊಲಿಟಿಕಲಿ, ಬಿಕಾಸ್ ವಿ ಆರ್ ಫಾಲ್ಟೆಡ್, ಇಲ್ಲಿ ಫಾಲ್ಟ್ ಆಗಿದೆ ಅಂತ ನಾವು ಒಪ್ಕೊಂಡಿದ್ದೀವಿ. ಇದನ್ನ ತಗೊಂಡು ಅದಕ್ಕೆ ನಾವು ಮಾತಾಡೋದು ಬೇಡ, ಬೇರೆ ಸಂದರ್ಭದಲ್ಲಿ ಮಾತಾಡೋಣ. ನಾವು ಅವತ್ತೇ ಮಾತಾಡ್ಬೋದಾಗಿತ್ತು. ಇಂಥ ಹಲವಾರು ಎಷ್ಟು ಬ್ರಿಡ್ಜ್ಗಳು ಬಿದ್ದಾವೆ, 70 ವರ್ಷದಾಗ ಇಲ್ಲ ಒಂದು ಬ್ರಿಡ್ಜ್ ಬಿದ್ದಿಲ್ಲ, ಇವ್ರು ಬಂದಲ್ಲಿ ಎಷ್ಟು ಬ್ರಿಡ್ಜ್ಗಳು ಬಿದ್ದಾವೆ, ಏರ್ಪೋರ್ಟ್ಗಳು ಎಷ್ಟು ಬಿದ್ದಾವೆ, ಇಂಥ 100 ಕೇಳ್ಕೊಂತ ಹೋಗ್ಬೋದು. ವರ್ಷದಾಗ 200 ಆಕ್ಸಿಡೆಂಟ್ಗಳು ರೈಲ್ವೆನಾಗ ಆಗಿದ್ದಾವೆ. ಅದೇನು ಹಿಂಗೆ ಬ್ರೇಕ್ ಹೊಡೆದ್ರೆ ಕರೆಂಟ್ ಮೇಲೆ ವಾಪಸ್ ಹೋಗಿ ಇಂಜಿನಿಗೆ ಬರ್ತಿಂತ ಭಾಷಣ ಕೇಳಿದ್ದೀವಿ ನಾವು. ಅದಕ್ಕೆ ಜಾಸ್ತಿ ಈಗ ಮಾತನಾಡೋದು ಬೇಡ. ಸೊ ಐ ರಿಸ್ಟ್ರಿಕ್ಟ್ ಮೈ ಸೆಲ್ಫ್ ವೇರ್ ಓನ್ಲಿ. ಎಸ್, ವಿ ಆರ್ ನಾಟ್ ಡಿಫೆಂಡಿಂಗ್. ನೋಡ್ರಿ, ಈ ಥರ ಅಲ್ಲ. ನೀವು ಯುರೋಪಿಯನ್ ಕಂಟ್ರಿಯಲ್ಲಿ ಕೂಡ ನೋಡ್ರಿ ಈ ಥರ ಆಗ್ತಾರೆ. ಸ್ಟ್ಯಾಂಪೆಡ್ ಆಗಿರ್ತದೆ, ನಾವು ಸಮರ್ಥನೆ ಮಾಡ್ಕೊಂತಿಲ್ಲ. ನಾನು ಸಮರ್ಥನೆ ಮಾಡ್ಕೊಂಡಿದ್ದೇನೆ. ಇಲ್ಲಿ ನೀವು ಕೇಳ್ತಿರೋ ಒಂದು ಪ್ರಶ್ನೆ ಅದಕ್ಕೆ ಉತ್ತರ ಕೊಟ್ಟರೆ ನೀವು ಅದಕ್ಕೆ ರಿಲೇಟ್ ಮಾಡ್ತೀರಿ, ನಾವು ಅದಕ್ಕೆ ರಿಲೇಟ್ ಮಾಡೋಂಗೆ ಮಾತಾಡ್ತಿರೋದು. ವಿ ವೇರ್ ನೋ ವೇರ್ ಡಿಫೆಂಡಿಂಗ್ ದಿಸ್. CM also was very clear on it. So I think we are reacting to it. We will see to that ಅಂತಾರೆ ಯಾವುದು ಇನ್ಸಿಡೆಂಟ್ಗಳು ಆಗಲಾರಂಗೆ ಮುಂದೆ ನೋಡ್ಕೊಂಡು ಹೋಗ್ತೀವಿ ಅಂತ ಸರ್ಕಾರ ಹೇಳಿದೆ. ಅದ್ರ ಬಗ್ಗೆ ಮುಂದೆ ಕ್ರಮ ತಗೊಳ್ತೀವಿ. ಅನ್ಎಕ್ಸ್ಪೆಕ್ಟೆಡ್ ರೀ. ನೀವು ಉಲ್ಟಾ ನೋಡಿ, ನಾನು ನೋಡಿರ್ತಕ್ಕಂಥ ವಿಜುವಲ್ಸ್ ಐ ಕುಡ್ ಬಿ ರಾಂಗ್. ಚಿನ್ನಸ್ವಾಮಿ ಸ್ಟೇಡಿಯಂ ಫುಲ್ ಕೂಡ ಆಗಿಲ್ಲ. ಇನ್ನೂ ಒಂದು 20-30% ಖಾಲಿನೂ ಇತ್ತು. ನಾನು ಇದನ್ನು ಯಾವುದನ್ನ ಜಾಸ್ತಿ ಡೆಲಿಬ್ರೇಟ್ ಮಾಡಿ ಮಾತಾಡೋಕೆ ಹೋಗೋದಿಲ್ಲ. ಇನ್ಸಿಡೆಂಟ್ಲಿ ಆಗಿರ್ತಕ್ಕಂಥದ್ದು ಆಕ್ಸಿಡೆಂಟ್, ಇದು ಆಗಬಾರ್ದಾಗಿತ್ತು. ಇಂಥ ಇನ್ಸಿಡೆಂಟ್ ಆಗಿದೆ. ಎಲ್ಲರಿಗಿಂತ ಜಾಸ್ತಿ ಸರ್ಕಾರ ಜೊತೆಗೆ ವೈಯಕ್ತಿಕವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಭಾಳ ಎಸ್ ಫೆಲ್ಟ್ ವೆರಿ ಬ್ಯಾಡ್ ಆಗಿ ಅವ್ರ ಫೀಲಿಂಗ್ ಕೂಡ ಆಗಿದೆ. ನಾನೇನು ಅದನ್ನು ಎಕ್ಸ್ಟ್ರಾ ಅವ್ರಿಗೆ ಪಾಯಿಂಟ್ಸ್ ಕೊಡ್ಲಿಕ್ಕೆ ಮಾತನಾಡ್ತಿಲ್ಲ. ಈ ಆಲ್ಸೋ ಎಸ್ ಫೆಲ್ಟ್ ವೆರಿ ಬ್ಯಾಡ್ ಫಾರ್ ದಿಸ್. ಯಾಕಂದರೆ ಅವ್ರು ಇರ್ತಕ್ಕಂಥ ಇಂಥ ಆಡಳಿತದಲ್ಲಿ ಆಗಿದೆ ಅಂತ ಕೂಡ ಅವ್ರಿಗೆ ಭಾಳ ನೋವು ಕೂಡ ಇದೆ. ಸೊ ಇದನ್ನು ನಾವೇನು ಊಹೆ ಮಾಡ್ಕೊಂಡಿದ್ವಿ ಅದಕ್ಕಿಂತ ಜಾಸ್ತಿ ಜನ ವಿತಿನ್ ಸ್ಪ್ಯಾನ್ ಆಫ್ 5-6 hours ಬಂದುಬಿಟ್ಟಿದ್ದಾರೆ. ಸೊ ಒನ್ ಸೈಡ್ ವಿಧಾನಸೌಧ ಅಲ್ಲಿ ಆಗಿರ್ತಕ್ಕಂಥ ಈವೆಂಟ್ಲಿಂದ ಇಲ್ಲಿ ಜನ ಬಂದು ಈಗ ಆಗಿರ್ತಕ್ಕಂಥದಕ್ಕೆ ಸಮರ್ಪಕವಾಗಿ ಏನು ಮಿಸ್ಟೇಕ್ಸ್ ಆಗಿದೆ, ಗೌರ್ಮೆಂಟ್ ಇಸ್ ಗೋಯಿಂಗ್ ಟು ಕಮ್ ಔಟ್. ಸೊ ಇಫ್ ಯು ಆಸ್ಕ್ ಮೀ, ಇದಕ್ಕಿಂತ ಬಿಹಾಂಡ್ ನನ್ನ ಹತ್ರ ಏನು ಜಾಸ್ತಿ ಆನ್ಸರ್ಸ್ ಇಲ್ಲ.